ಕುರಾನ್ ಅದೆಲ್ಲ ಅಂಗನವಾಡಿ ಎಲ್ಲ ಹೇಳ್ಕೊಡೋದಿಲ್ಲ. ಆ ಉರ್ದು ಅರಬಿಕ್ ಹೇಳ್ಕೊಡೋದಕ್ಕೆ ಅದಕ್ಕೆ ಮದ್ರಸಾ ಬೆಳಗ್ಗೆ 1 ಅವರ್ ಸಾಯಂಕಾಲ ಪರ್ಮಿಷನ್ ಎಲ್ಲಿ ತಗೊಂಡಿದ್ದೀರಾ? ಮದ್ರಸಾ ಕಟ್ಟಕ್ಕೆ ಪರ್ಮಿಷನ್ ತಗೊಂಡಿದ್ದೀರಾ? ಮದ್ರಸಾ ಅಂದ್ರೆ 8 ಅವರ್ ಓದಿಸಿದ್ರೆ ಅದು ಪರ್ಮಿಷನ್ ಬೇಕು, ಎಲ್ಲ ಬೇಕು. 1 ಅವರ್ಗೆ ಏನು ಬೇಕಾಗಿಲ್ಲ. ನಮ್ಮೂರಲ್ಲಿ ಈಗ ಓಂ ಶಕ್ತಿ ದೇವಸ್ಥಾನ ಇಲ್ಲ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇಲ್ಲ, ನಾವೇ ಎಲ್ಲೆಲ್ಲೋ ಹೋಗ್ತೀವಿ. ಇವ್ರು ಎಲ್ಲಿಂದನೋ ಬಂದು ನಮ್ಮೂರಲ್ಲಿ ಮಸೀದಿ ಕಟ್ತಿದ್ದಾರೆ ಅಂದ್ರೆ ಹೆಂಗ್ ತಡ್ಕೊಳಕ್ಕಾಗುತ್ತೆ? ನಮ್ಮೂರಲ್ಲಿ ಹಿಂದೂಗಳವ್ರೆ ದೇವಸ್ಥಾನ ಒಂದು ಮುನೇಶ್ವರನ ದೇವಸ್ಥಾನ ಕಟ್ಸೋಕ್ಕಾಗಲ್ಲ. ಒಂದು ಓಂ ಶಕ್ತಿ ದೇವಸ್ಥಾನ ಹೆಂಗಸಗಳೆಲ್ಲ ಬೇರೆ ಪಕ್ಕದೂರುಗಳಿಗೆ ಹೋಗ್ತಾರೆ. ಈ ಬೇರೆ ಊರುಗಳದ್ದು ಮಸೀದಿ ಕಟ್ಸ್ಬೇಕಾ? ನಮಗ್ ಮಸೀದಿ ಬೇಡ. ನಾವು ಚಿಕ್ಕ ಹುಡುಗರಾಗಿನಿಂದ ಅದು ರಾಜಕಾಲುವೆ ಇದ್ದಿದ್ದು. ಮಸೀದಿ ಬೇಡ. ಈಗ 4 ಕಿಲೋಮೀಟರ್ ದೂರದಿಂದ ಇಲ್ಲಿ ಬಂದು ಮಸೀದಿ ಕಟ್ಟಿ ನಮಾಜ್ ಮಾಡುವಂತ ಅವಶ್ಯಕತೆ ಏನಿದೆ? ಇದು ನಮ್ಮೂರಿನಲ್ಲಿ ಕೋಮು ದ್ವೇಷ ಹೆಚ್ಚಿಗೆ ಮಾಡಕ್ಕೇನೆ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ. ಬಳಗಾರನಹಳ್ಳಿಯಲ್ಲಿ ಮಸೀದಿ ನಿರ್ಮಾಣ ಆಗ್ತಾ ಇದೆ ಅಂತ ಇದ್ದಾರೆ. ಇದರ ಮೇಲೆ ನಿಮ್ಮ ಅಭಿಪ್ರಾಯ ಏನಕ್ಕ? ನಮಗ್ ಮಸೀದಿ ಬೇಡ. ನಾವು ಚಿಕ್ಕ ಹುಡುಗರಾಗಿನಿಂದ ಅದು ರಾಜಕಾಲುವೆ ಇದ್ದಿದ್ದು. ಮಸೀದಿ ಬೇಡ. ಅದು ಕಾಲುವೆ ನೀರೆಲ್ಲ ಎಲ್ಲೋಗೋದು. ಅವ್ರು ಮಸೀದಿ ಕಟ್ತಾ ಮುಸ್ಲಿಮ್ ಅವ್ರು ಯಾರು ಇರ್ಲಿಲ್ಲ ನಮ್ಮೂರಾಗ. ಎಲ್ಲ ಹಿಂದೂಗಳೇ ಇರೋದು. ಕುರುಬರು ದಲಿತರು ಅಷ್ಟೇ ಜನ ಇದ್ದಿದ್ದು. ಮುಸ್ಲಿಮರು ಒಬ್ಬರು ಇಲ್ಲ, ಒಂದು ಮನೆಯೂ ಇಲ್ಲ. ಇವಾಗ ನಮಗೆ ಅದೇ ರಾಜಕಾಲುವೆ ಮುಸ್ಲಿಮ್ ಅವ್ರು ಕಟ್ಟಬಾರ್ದು. ಸರ್, ನಮ್ಮೂರಿನಲ್ಲಿ ಯಾರು ಮುಸ್ಲಿಮ್ಸ್ ಯಾರು ಇಲ್ಲ. ನಮ್ಮ ಊರಿನಲ್ಲಿ ಹುಟ್ಟಿದ ಮುಸ್ಲಿಮ್ಸ್ ಯಾರು ಇಲ್ಲ ಮೊದಲ ಕಾಲದಿಂದನೂ. ಇವಾಗ ಉಟ್ಕೊಂಡಿರೋದು ಅಷ್ಟೇ. ಅದು ನಮ್ಮೂರಲ್ಲಿ ಹಿಂದೂಗಳವ್ರೆ ದೇವಸ್ಥಾನ ಒಂದು ಮುನೇಶ್ವರನ ದೇವಸ್ಥಾನ ಕಟ್ಸೋಕ್ಕಾಗಲ್ಲ. ಒಂದು ಇದು ಯಾವುದೋ ಓಂ ಶಕ್ತಿ ದೇವಸ್ಥಾನ ಹೆಂಗಸಗಳೆಲ್ಲ ಬೇರೆ ಪಕ್ಕದೂರುಗಳಿಗೆ ಹೋಗ್ತಾರೆ. ಈ ಬೇರೆ ಊರುಗಳದ್ದು ಮಸೀದಿ ಕಟ್ಸ್ಬೇಕಾ? ಆಮೇಲೆ ಇದೆಲ್ಲ ತಿಪ್ಪೆಗಳು ಹಾಕೊಂತ ಇದ್ರು ಅವ್ರ ಮನೆಗಳು ಕಟ್ಟಿರೋ ಹತ್ರ ಎಲ್ಲ. ಇವಾಗ ಅವ್ರ ಮನೆಗಳು ಕಟ್ಕೊಂಡು ಯಾರನ್ನೋ ಬೇರೆಯವ್ರನ್ನ ಸಾಬ್ರನ್ನ ಕರ್ಕೊಂಬಂದು ಮಸೀದಿ ಕಟ್ಟುತ್ತವ್ರೆ. ಅದಕ್ಕೆ ಕಟ್ಟಬಾರ್ದು. ಕುರಾನ್ ಅದೆಲ್ಲ ಅಂಗನವಾಡಿ ಎಲ್ಲ ಹೇಳ್ಕೊಡೋದಿಲ್ಲ. ಆ ಉರ್ದು ಅರಬಿಕ್ ಹೇಳ್ಕೊಡೋದಕ್ಕೆ ಅದಕ್ಕೆ ಮದ್ರಸಾ ಬೆಳಗ್ಗೆ 1 ಅವರ್ ಸಾಯಂಕಾಲ ಪರ್ಮಿಷನ್ ಎಲ್ಲಿ ತಗೊಂಡಿದ್ದೀರಾ? ಮದ್ರಸಾ ಕಟ್ಟಕ್ಕೆ ಪರ್ಮಿಷನ್ ತಗೊಂಡಿದ್ದೀರಾ? ಮದ್ರಸಾ ಅಂತ ಏನಿಲ್ಲ, ಏನು ಇಲ್ಲ. ಮದ್ರಸಾ ಅಂದ್ರೆ 8 ಅವರ್ ಓದಿಸಿದ್ರೆ ಅದು ಪರ್ಮಿಷನ್ ಬೇಕು, ಎಲ್ಲ ಬೇಕು. 1 ಅವರ್ಗೆ ಏನು ಬೇಕಾಗಿಲ್ಲ. ಈಗ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ ಬೇರೆ ಕಡೆ ಮಸೀದಿಗಳಿಂದ ಏನೇನು ಘಟನೆ ನಡೀತಾ ಇದೆ ಅಂತ. ನಮ್ಮ ಮೆರವಣಿಗೆ ಹೋಗಂಗಿಲ್ಲ, ನಾವೊಂದು ಹಬ್ಬ ಮಾಡೋಂಗಿಲ್ಲ, ನಾವೊಂದು ಹರಿದಿನ ಮಾಡೋಂಗಿಲ್ಲ. ನಾವು ಬಾವುಟ ಕಟ್ಟೋಕೋರೆ ಅಲ್ಲಿ ಜಗಳ, ಮತ್ತು ಮೆರವಣಿಗೆ ಅವರೇ ಕಲ್ಲು ತೂರಾಟ ಮಾಡ್ತಾರೆ. ಮತ್ತು ಲವ್ ಜಿಹಾದು, ಈ ಜಾಗ ಜಿಹಾದ್, ಲ್ಯಾಂಡ್ ಜಿಹಾದು, ಇದೆಲ್ಲ ವ್ಯಾಪಕವಾಗಿ ಜಾಸ್ತಿ ಆಗಿದೆ. ಈಗ ನಮ್ಮೂರಲ್ಲಿ ಮೂಲತಃ ಮುಸ್ಲಿಂ ಸಮುದಾಯದವರೇ ಒಂದು ಮನೆಯೂ ಇಲ್ಲ, ಒಬ್ಬರೂ ಇಲ್ಲ. ಈಗ 4 ಕಿಲೋಮೀಟರ್ ದೂರದಿಂದ ಇಲ್ಲಿ ಬಂದು ಮಸೀದಿ ಕಟ್ಟಿ ನಮಾಜ್ ಮಾಡುವಂಥ ಅವಶ್ಯಕತೆ ಏನಿದೆ? ಇದು ನಮ್ಮೂರಿನಲ್ಲಿ ಕೋಮು ದ್ವೇಷ ಹೆಚ್ಚಿಗೆ ಮಾಡೋಕ್ಕೇನೆ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ. ನಿಮ್ಮೂರಲ್ಲಿ ಮೊದಲಿಂದ ಇರಲಿಲ್ಲ ಮುಸ್ಲಿಮ್ಸ್ ಅವರು ಒಬ್ಬರೂ ಇಲ್ಲ, ಮೂಲತಃ ಒಬ್ಬರೂ ಇಲ್ಲ. ಹಿರಿಯರೂ ಹೇಳಿಕೆ ಕೊಟ್ಟಿದ್ದಾರೆ ಆಲ್ರೆಡಿ. ಮೂಲತಃ ಒಬ್ಬರೂ ಇಲ್ಲ ಮುಸ್ಲಿಮ್ಸ್ ಅವರು. ನಾನು ಹುಟ್ಟಿದಾಗಿಂದನೂ ಅದು ರಾಜಕಾಲುವೆ. ಮತ್ತು ನಮ್ಮ ಹಿರಿಯರು ಏನು ಹೇಳಿದ್ದಾರೆ ಅಂದರೆ ಅದು ಓಣಿ ಇತ್ತು, ಪಕ್ಕದಲ್ಲೆಲ್ಲ ತಿಪ್ಪೆ ಮಾಡ್ತಿದ್ವಿ. ಮತ್ತು ಅಲ್ಲೊಂದು ಕಾಟಿಮರಾಯನ ದೇವಸ್ಥಾನ ಇತ್ತು. ಈಗಲೂ ಸಂಕ್ರಾಂತಿ ಬಂದರೆ ಎಲ್ಲರೂ ಹೋಗಿ ಅಲ್ಲಿ ಪೂಜೆ ಮಾಡ್ತಾರೆ ಸಂಕ್ರಾಂತಿ ಹಬ್ಬದ ದಿನ. ಅದು ದೇವರು ಈಗಲೂ ಇದೆ. ಅದು ಸ್ವಲ್ಪ ಶಿಥಿಲಾವಸ್ಥೆ ತಲುಪಿದೆ. ಅದನ್ನ ಅಭಿವೃದ್ಧಿ ಪಡಿಸ್ಬೇಕು ನಾವು. ಅದನ್ನು ಬಿಟ್ಬಿಟ್ಟು ನಮ್ಮೂರಲ್ಲಿ ಈಗ ಓಂ ಶಕ್ತಿ ದೇವಸ್ಥಾನ ಇಲ್ಲ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇಲ್ಲ, ನಾವೇ ಎಲ್ಲೆಲ್ಲೋ ಹೋಗ್ತೀವಿ. ಇವ್ರು ಎಲ್ಲಿಂದನೋ ಬಂದು ನಮ್ಮೂರಲ್ಲಿ ಮಸೀದಿ ಕಟ್ತಿದ್ದಾರೆ ಅಂದರೆ ಹೆಂಗೆ ತಡ್ಕೊಳಕ್ಕಾಗುತ್ತೆ? ಸರ್ಕಾರಿ ಜಾಗ ಬಿಡಿಸ್ಕೊಂಡು ಗ್ರಾಮದ ಅಭಿವೃದ್ಧಿಗೆ ಮತ್ತು ನಮಗೆ ಸಮುದಾಯಕ್ಕೆ ಏನಾದರೂ ಉಪಯೋಗ ಆಗೋ ಥರ ಮಾಡ್ಕೋಬೇಕು. ಗೌರ್ಮೆಂಟ್ ಸ್ಕೂಲಲ್ಲಿ ಎಜುಕೇಶನ್ ಸರಿ ಇಲ್ವಾ ಸರ್? ಅರೇಬಿಕ್ ಹೇಳ್ಕೊಡ್ಬೇಕಾದ್ರೆ ನಿಮ್ಮ ಮನೇಲಿ ಹೇಳ್ಕೊಡ್ಬೇಕು, ಮನೆಗಳಲ್ಲಿ ಹೇಳ್ಕೊಡ್ಬೇಕು ಅಷ್ಟೇ.